ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಹೆಸರು ಬದಲಾವಣೆ ಮಾಡಬೇಕು. ಬಟ್ಲೆ ಸರ್ಕಾರ ಅಂತ ಹೆಸರು ಇಡಬೇಕು. ಬಟ್ಲೆ ನಿತ್ತಿನವ್ರಿಗೆ ನಾಚಿಕೆ ಇರೋದಿಲ್ಲ. ಹಾಗೆ ನಾಚಿಕೆಯಿಂದ ಸರ್ಕಾರ ಯಾವ್ದಿದ್ರು ಅದು ಡಿ ಕೆ ಶಿವಕುಮಾರ್ ಅವ್ರದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ 187 ಕೋಟಿ ಹಣದ ಹಗರಣವಾಗಿಂದ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡು ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಇಬ್ರು ಕೂಡಿ ನಾವಿಬ್ರು ಡಿಗ್ರಿ ಮುಗಿಸಿ ಬಂದೆ. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದ್ರ ರೆಕಾರ್ಡ್ ನಾವು ಕಾಯಂ ಇಡ್ಬೇಕಾದ್ರೆ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ ಸುಭಾಷ್ ಪಾಟೀಲ್ ಹೇಳಂಗೆ ಇವನಿಗೆ ಗಣಸ್ಥರ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಅವರ ಎಲ್ಲ ನೀವು ಕತೆ ಹೇಳ್ಬಿಡ್ತಾರೆ A to Z. ಹೆಂಗೆ ಎಲ್ಲೆಲ್ಲಿ ATM ಆಗಿದೆ, ದಿಲ್ಲಿಗೆ ಯಾವ ತರ ದುಡ್ಡು ಮುಟ್ಟಿದ್ವು, ಆಂಧ್ರ ಪ್ರದೇಶ ಯಾವ ತರ ದುಡ್ಡು ಮುಟ್ಟಿದಾವೆ, ನಾಗೇಂದ್ರದ ಉಪಯೋಗ ಯಾವ ತರ ತಗೊಂಡಿದ್ದೇವೆ ಅಂತ ನಾಗೇಂದ್ರ ಬಾಯಿದಿಂದ ಕೇಳುವಂತ ಪರಿಸ್ಥಿತಿ ಜನರ ಮಟ್ಟ ಬರ್ತೈತೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಆ ಧೈರ್ಯ ತೋರಿಸುವಂತ ಕೆಲಸ ಈ ಮುಖ್ಯಮಂತ್ರಿ ಕೈಲಿ ಆಗೋದಿಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕಾರ್ಯಕರ್ತರ ಈ ಹೋರಾಟಗ ಉಗ್ರ ರೂಪಕ್ಕೆ ಧಾರಣ ಕೊಡ್ಬೇಕಂತ ನಾವೆಲ್ಲರೂ ಕೂಡ ಎದಿ ತಟ್ಟಿ ನಿಂತಿದ್ದೀವಿ. ಮುಖ್ಯಮಂತ್ರಿ ಅವ್ರು ವಿನಂತಿ ಮಾಡ್ತೇವೆ, ನಿಮ್ಗೆ ಸ್ವಲ್ಪ ನಾಚಿಕೆ ನಿಮ್ಗೆ ಸಂಬಂಧ ಇಲ್ಲ. ನಿಮ್ ಡಿಕ್ಷನರಿ ಒಳಗೆ ನಾಚಿಕೆ ಇಲ್ಲೇ ಇಲ್ಲ. ಭ್ರಷ್ಟಾಚಾರದ ಎಲ್ಲಾ ರೆಕಾರ್ಡ್ ಮುರಿದಿಟ್ಟಿದ್ದೀರಿ. ಮುಂದೂ ಅದೇ ಕೆಲಸ ಮಾಡೋರಿದ್ದಾರೆ. ಮತ್ತೆ ಇವ್ರು ಹೇಳ್ತಾರ 0% ಕರಪ್ಷನ್ ಟಾಲರೆನ್ಸ್ ಅಂತ, 0% ಟಾಲರೆನ್ಸ್ ಅಬೌಟ್ ಕರಪ್ಷನ್ ಅಂತ. ಅದನ್ನ ನಾನು ಜೋಡಿಸ್ಬೇಕು. ಅವ್ರ ಕರಪ್ಷನ್ ಇಲ್ಲದೆ ಸರ್ಕಾರ ಮಾಡಕ್ ಸಾಧ್ಯ ಇಲ್ಲ ಅಂತ ನಾನ್ ಟಾಲರೆನ್ಸ್ ಅಂತ ಹೇಳ್ರ ಏನು ತಪ್ಪಿಲ್ಲ. ಇವ್ರು ಕರಪ್ಷನ್ ಮಾಡವ್ರ, ಕರಪ್ಷನ್ ಇವ್ರದ್ದು ಉದ್ಯೋಗ ಅಂತ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಪಾಠ ಕಲಿಸ್ಬೇಕಾದ್ರೆ ನಾವೆಲ್ಲ ಜನರಿಗೆ ವಿನಂತಿ ಮಾಡ್ತೀವಿ, ನೀವು ಕೂಡ ಕೈ ಜೋಡಿಸಿ ಈ ನಾಲ್ಕು ಸರ್ಕಾರ ಖಾಲಿ ಆಗೋ ಮಟ್ಟ ನಾವೆಲ್ಲರೂ ಕೂಡ ಬಿದಿಗೆ ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿ ಮಾಡ್ತಾ ಇದ್ದೀವಿ. ಪ್ರಚಾರವನ್ನ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನವನ್ನು ಕೊಟ್ಟು ನೇರವಾಗಿ ಭ್ರಷ್ಟಾಚಾರದಲ್ಲಿ ಡಿ ಕೆ ಶಿವಕುಮಾರ್, ಬಿ ನಾಗೇಂದ್ರ, ರಾಹುಲ್ ಗಾಂಧಿ 3 ಮಂದಿ ಕೂಡಿದ್ರಾಗ ಭ್ರಷ್ಟಾಚಾರದ ಪಾಲಾಗಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ತೆಗೆದಿರ್ತಕ್ಕಂಥ ಬೆದರಿಕೆಯಾಗಿ ನಾಗೇಂದ್ರನವರ ಮಂತ್ರಿ ಮಾಡಿದಾರ. ಈ ರಾಜನೇನು ತಗೊಂಡಾಗ ಸತ್ಯಾಂಶ ಹೊರಗೆ ಬಿಡ್ತಾರ. ಆ ಮಂತ್ರಿ ಆಗಿಟ್ರೆ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತಾರ. ಅವ್ರು ಮಂತ್ರಿ ಮಾಡಿದಾರೆ. ಇವತ್ತು ಅವ್ರ ಮಂತ್ರಿ ಮಂಡಲ ವಜಾ ಮಾಡ್ಲಿ ಬೇಕಾದ್ರೆ ನಾಗೇಂದ್ರ ಬಂದು ಮೀಡಿಯಾದವ್ರ ಮುಂದೆ ಸತ್ಯ ಹೇಳ್ತಾರೆ, ತೆಗೆದು ನೋಡ್ಲಿ ಬೇಕಾದ್ರೆ ಅವರು ಇವತ್ತು ತಾಕತ್ತಿದೆ ವಜಾ ಮಾಡಿ ನೋಡ್ಲಿ ಬೇಕಾದ್ರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ನಾಗೇಂದ್ರ ಇಡೀ ರಾಜ್ಯದ ಜನತೆ ಮೇಲೆ ಬಿತ್ತಿರ್ತಾನೆ. ಆದ್ರೆ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೀವಿ, ಕೈ ಮೀರಿ ಹೋಗುದು ಇಲ್ಲ. ಈ ನಾಗೇಂದ್ರ ಅವರ ಸಚಿವ ಸಂಪುಟ ವಜಾ ಮಾಡ್ರಿ, ಬಿ ನಾಗೇಂದ್ರ ಸಚಿವ ಸಂಪುಟ ಕಿತ್ತಾಕ್ಲಿ, ಇಲ್ಲಾಂದ್ರೆ ನೈತಿಕವಾಗಿ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ಲಿ, ಇಲ್ಲಾಂದ್ರೆ ಹೋರಾಟ ಹೇಳಿಗೆ ಮನೆ ಮಾಡಕ್ಕೆ ಹೋರಾಟವನ್ನು ಮುಟ್ಟಿಸ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.